ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ, ಅವರನ್ನ ಮೊದಲಿಗೆ ಸ್ವಾಗತ ಮಾಡ್ತೀನಿ. ಹಿರಿಯ ಪತ್ರಕರ್ತರಾಗಿರುವಂತಹ ಸುಭಾಷ್ ಹೂಗಾರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಬಿಜೆಪಿ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಓಡಾಡಿ ಬಂದಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಸರ್ ನಿಮ್ಮ ಹತ್ರನೇ ಬರ್ತೀನಿ. ಪಶ್ಚಿಮ ಬಂಗಾಳದ ಆರಂಭಿಕ ಟ್ರೆಂಡ್ ಗೊತ್ತಾಗ್ತಾ ಇದೆ. ಬಿಜೆಪಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಟಿಎಂಸಿ 18ರಲ್ಲಿ. ಹಿಂಗೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಅಂಚೆ ಮತ ಎಣಿಕೆ ಎಷ್ಟೇ ಆಗ್ತಾ ಇರೋದು 294 ಕ್ಷೇತ್ರಗಳಿದ್ದಾವೆ. ಬಟ್ ಓಪನಿಂಗ್ ಬಹಳ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆಯಾ ಬಿಜೆಪಿಗೆ ಅಂತ ಹೇಳಿ ಸರ್? ಡೆಫಿನೆಟ್ಲಿ ಮೇಡಮ್, ಇವತ್ತು ನಡೆದಿರ್ತಕ್ಕಂಥ ಚುನಾವಣೆ ಫಲಿತಾಂಶದ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಈ ಬಾರಿ ಪಶ್ಚಿಮ ಬಂಗಾಳದ ಜನತೆ ಭಾರತೀಯ ಜನತಾ ಪಾರ್ಟಿಯ ಕೈಯನ್ನು ಹಿಡಿತಾರೆ, ಎನ್ಡಿಎ ಗಠಬಂಧನದ ಕೈಯನ್ನು ಹಿಡಿತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಈಗ ಇನಿಷಿಯಲ್ ಟ್ರೆಂಡ್ಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಂದು ಭಯ ಮತ್ತು ನಂಬಿಕೆಯ ಮೇಲೆ ನಡೆದಿರ್ತಕ್ಕಂಥ ಚುನಾವಣೆ. ಇವತ್ತು ನನಗೆ ವಿಶ್ವಾಸ ಇದೆ, ಜನ ನಂಬಿಕೆಯ ಜೊತೆ ಕೈ ಜೋಡಿಸಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಏನಿವತ್ತು ಒಂದು ನಿರ್ಣಯವನ್ನು ತೆಗೆದುಕೊಂಡು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಬೇಕನ್ನುವಂಥದ್ದಿತ್ತು. ಮತ್ತು ಜನನೂ ಕೂಡ ಇವತ್ತು ವಿಶೇಷವಾಗಿ ಯುವಕರಾಗಲಿ, ತಾಯಂದಿರಾಗಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಫೇವರಬಲ್ ಆಗಿ ವೋಟ್ ಹಾಕಿರ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ನೋಡಿದ್ದೇವೆ. ಫೀಲ್ಡ್ನಲ್ಲಿ ಇರತಕ್ಕಂಥ ಅನೇಕ ಸಂಗತಿಗಳು ಬಹಳ ಸ್ಪಷ್ಟವಾಗುತ್ತೆ. ಈ ಸಲ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಪಶ್ಚಿಮ ಬಂಗಾಳದಲ್ಲಿ ನಾವು ಸಾಧಿಸ್ತೇವೆ. ರೈಟ್ ಸರ್, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಸುಭಾಷ್ ಹೂಗಾರ್ ಸರ್, ಆರಂಭಿಕ ಟ್ರೆಂಡ್ ಕಾಣಿಸ್ತಾ ಇದೆ. ಇದೇ ಸ್ಟೇ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಇದು ತುಂಬಾ ಅರ್ಲಿ ಡಿಸೈಡ್ ಮಾಡಕ್ಕೆ ಅಂತ ಹೇಳ್ತೀರಾ? 10 ಗಂಟೆವರೆಗೂ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಆರಂಭಿಕ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ನಡೀತಾ ಇದೆ. ಈಗ ಬಿ ಜೆ ಪಿಯವರು ಈ ಬಾರಿ ಪಶ್ಚಿಮ ಬಂಗಾಳದೊಳಗಡೆ ಒಂದು ಭರವಸೆಯನ್ನು ಇಟ್ಕೊಳ್ಳೋದಕ್ಕೆ ಕಾರಣ ಇದೆ. ಯಾಕಂದರೆ 15 ವರ್ಷಗಳ ಕಾಲದ ಒಂದು ಆಡಳಿತ ವಿರೋಧಿ ಅಲೆ ಪಶ್ಚಿಮ ಬಂಗಾಳದೊಳಗಡೆ ಇದೆ. ಅದರ ಜೊತೆಗೆ ಬಿ ಜೆ ಪಿಗೆ ಬಹಳ ದೊಡ್ಡ ಕಾರಣ ಏನು ಅಂತಂದರೆ, ಅವರು ಗೆಲ್ಲಬಹುದು ಅಂತ ಇಟ್ಕೊಳ್ಳೋದಕ್ಕೆ ಎಸ್.ಐ.ಆರ್ ಮೂಲಕ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕಲಾಗಿದೆ. 90 ಲಕ್ಷ. ಅದರೊಳಗಡೆ 27 ಲಕ್ಷ ಮತದಾರರನ್ನ ಕೇವಲ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತೇಳಿ 27 ಲಕ್ಷ ಜನರನ್ನ ವೋಟರ್ ಲಿಸ್ಟಿಂದ ಹೊರಗಡೆ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತು, ಇದು ಸರಿಯಲ್ಲ ಅಂತ ಹೇಳ್ತು. ಮತದಾನ ಮಾಡೋದು ಪ್ರತಿಯೊಬ್ಬರ ಹಕ್ಕು, ಅವ್ರಿಗೆ ಕೊಡಬೇಕು ಅಂತ ಹೇಳ್ತು. ಕಾರಣ ಏನು? ಯಾವ ಕಾರಣಗಳಿಗೋಸ್ಕರ ಅವರನ್ನು ವೋಟರ್ ಲಿಸ್ಟಿಂದ ಹೊರಗಡೆ ಇಡಲಾಗಿತ್ತು? ಭಾಳ ಸಣ್ಣ ಪುಟ್ಟ ಕಾರಣಗಳು. ನಿಮ್ಮ ಹೆಸರಿನೊಳಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ನಿಮ್ಮ ಅಡ್ರೆಸ್ನೊಳಗಡೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ಒಂದು ಮೇಲೆ ಇನ್ನೊಂದು ಕೆಳಗಡೆ ಬಂತು, ಏನೋ ಹಿಂದೆ ಮುಂದೆ ಆಯಿತು. ಈ ಥರದ್ದೆಲ್ಲ ಕಾರಣಗಳಿಗೆ ಮಾಡಿದ್ದಾರೆ. ಅದು ಒಂದು ರೀಸನ್ನು ಇರಬಹುದು. ಒಂದು ಆ್ಯಂಟಿ ಇನ್ಕಂಬನ್ಸಿ, ಎಸ್.ಐ.ಆರ್ ಮೇಲೆ ಬಿ ಜೆ ಪಿಯವರಿಗೆ ಭಾಳಷ್ಟು ವಿಶ್ವಾಸ ಇರಬಹುದು. ಜೊತೆಗೆ ಪೋಲರೈಸೇಷನ್ ಒಂದು ಭಾಳ ದೊಡ್ಡ ಪ್ರಮಾಣದೊಳಗಡೆ ಅಲ್ಲಿ ಆಗಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡುವ ಪ್ರಯತ್ನ ಕೂಡ ಮಾಡಲಾಗಿದೆ. ಅದು ಆಗಿದೆಯೋ ಇಲ್ಲೋ ಅಂತ ಫಲಿತಾಂಶ ಬಂದ ನಂತರ ಈಗ ನಮಗೆ ಗೊತ್ತಾಗುತ್ತೆ. ಮತ್ತು ಎಕ್ಸಿಟ್ ಪೋಲ್ಗಳ ಒಂದು ಏನು ಪ್ರಿಡಿಕ್ಷನ್ ಬಂದಿದೆ. ಎಕ್ಸಿಟ್ ಪೋಲ್ಗಳಲ್ಲಿ ಸುಮಾರು 8 ಎಕ್ಸಿಟ್ ಪೋಲ್ಗಳ ಪೈಕಿ 6 ಎಕ್ಸಿಟ್ ಪೋಲ್ಗಳು ಅಲ್ಲಿ ಬಿ ಜೆ ಪಿ ಭಾಳ ದೊಡ್ಡ ಪ್ರಮಾಣದೊಳಗಡೆ ಬಹುಮತವನ್ನು ಗಳಿಸುತ್ತೆ. 170, 80, 210, 220ರವರೆಗೂ ಹೋಗ್ಬೋದು ಅಂತ ಹೇಳಿದ್ರು. ಅದು ಕೂಡ ಅವ್ರಿಗೆ ಒಂದು ಕಾರಣ ಇರ್ಬೋದು ಬಿ ಜೆ ಪಿ ಗೆಲ್ಲತ್ತೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿಕ್ಕೆ. ನ್ಯಾಷನಲ್ ಲೆವೆಲಲ್ಲಿ ನಡೆದಿರುವಂಥ ಅಥವಾ ನ್ಯಾಷನಲ್ ಚಾನೆಲ್ಗಳ ಮೂಲಕ ಅಥವಾ ನ್ಯಾಷನಲ್ ಏಜೆನ್ಸಿಗಳ ಮೂಲಕ ದೆಹಲಿಯಲ್ಲಿ ಕೂತ್ಕೊಂಡು ಮಾಡಿರುವಂಥ ಎಲ್ಲ ಎಕ್ಸಿಟ್ ಪೋಲ್ಗಳು ಆಲ್ಮೋಸ್ಟ್ ಬಿ ಜೆ ಪಿ ಪರವಾಗಿದ್ದಾವೆ. ಆದರೆ ಬಂಗಾಳಿ ಭಾಷೆ ಒಳಗಡೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ನಡೆದಿರುವಂಥ ಬಹಳಷ್ಟು ಎಕ್ಸಿಟ್ ಪೋಲ್ಗಳು, ಈ ನ್ಯೂಸ್ 18 ಬಾಂಗ್ಲಾ, ABP ಬಾಂಗ್ಲಾ ಅವರೆಲ್ಲ ಉಲ್ಟಾ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ನ್ಯೂಸ್ 18 ಮತ್ತು ABP ನ್ಯಾಷನಲ್ ಚಾನೆಲ್ಗಳು ಬಿಜೆಪಿ ಗೆಲ್ತವೆ ಅಂತ ಹೇಳಿದ್ರೆ, ಅವರ ಬಾಂಗ್ಲಾ ಚಾನೆಲ್ಗಳು, ಬೆಂಗಾಳಿ ಚಾನೆಲ್ಗಳು TMC ಗೆಲ್ತವೆ ಅಂತ ಹೇಳಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದ ಅನೇಕ ಅಲ್ಲಿ ಎಕ್ಸಿಟ್ ಪೋಲ್ಗಳು, ಲೋಕಲ್ ಚಾನೆಲ್ಗಳು ಅಥವಾ ಯೂಟ್ಯೂಬರ್ಸು, ಅಲ್ಲಿ ಜರ್ನಲಿಸ್ಟ್ಗಳು, ಅಲ್ಲಿ ರಾಜಕೀಯ ವಿಶ್ಲೇಷಕರು, ಬಹಳಷ್ಟು ಜನ TMC ಗೆಲ್ತದೆ ಅಂತ ಹೇಳಿದೆ. ಹೀಗಾಗಿ ನನಗೆ ಪಶ್ಚಿಮ ಬಂಗಾಳ ನಿಜಕ್ಕೂ ಏನಾಗತ್ತೆ ಅನ್ನುವ ಒಂದು ಭಾಳ ಕುತೂಹಲ ಇದೆ. ಇಡೀ ದೇಶಕ್ಕೆ ಕುತೂಹಲ ಇದೆ. ಯಾಕಂತಂದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಈ ಬಾರಿ ಏನು ಬರುತ್ತೆ, ಇದು ಎಲ್ಲ ಹಿಂದಿನ ಎಲ್ಲ ಚುನಾವಣೆಗಳಿಗಿಂತನೂ ಭಾಳ ಡಿಫ್ರೆಂಟ್ ಆದಂಥ ಚುನಾವಣೆ.
ಈ ಬಾರಿಯ ಚುನಾವಣಾ ದೇಶದ ರಾಜಕಾರಣದ ಭವಿಷ್ಯವನ್ನು ನಿರ್ಧಾರ ಮಾಡೋದಿದೆ. ಇದರ ಪರಿಣಾಮ, ಇದರ ಇಂಪ್ಯಾಕ್ಟು ಕೇವಲ ವೆಸ್ಟ್ ಬೆಂಗಾಲ್ಗೆ ಉಳಿಯೋದಿಲ್ಲ, ಇದು ಇಡೀ ದೇಶದ ಮೇಲೆ ಆಗುವಂಥದ್ದಿದೆ. ಹೀಗಾಗಿ ಈಗ ದಿಸ್ ಇಸ್ ಟೂ ಅರ್ಲಿ. ಈಗ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಏನೋ ಸ್ವಲ್ಪ ಇದು ಬರ್ತಾ ಇದೆ. ಅದು ಕೂಡ 294 ಕ್ಷೇತ್ರಗಳ ಪೈಕಿ ಒಂದು 20, 30, 40 ಕ್ಷೇತ್ರಗಳದ್ದು ಪೋಸ್ಟಲ್ ಬ್ಯಾಲೆಟ್ ನಿಮ್ಗೆ ಟ್ರೆಂಡ್ ಗೊತ್ತಾಗಿರ್ಬೋದು. ಆದರೆ ನನ್ನ ಪ್ರಕಾರ ಒಂದು 10 ಗಂಟೆವರೆಗೂ ನಾವು ಯಾವುದೇ ನಿರ್ಧಾರಕ್ಕೆ ಬರೋದು ಅಥವಾ ಯಾವ ಡೈರೆಕ್ಷನಲ್ಲಿ ಫಲಿತಾಂಶ ಹೋಗ್ತಾ ಇದೆ ಅಂತ ನಿರ್ಧಾರ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಓಕೆ ಮಹೇಶ್ ಸರ್, ಈಗ ಸುಭಾಷ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ 2021ರಲ್ಲೂ ಕೂಡ ಇದೇ ಜಿದ್ದಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡಿತ್ತು. ಆಗ್ಲೂ ಕೂಡ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡುತ್ತೆ ಅನ್ನುವಂಥ ಪ್ರೆಡಿಕ್ಷನ್ ನ ಮಾಡಿದ್ವು. ಆದ್ರೆ ಬಿಜೆಪಿ ಸೀಮಿತ ಆಗಿದ್ದು ಸುಮಾರು 77 ಸೀಟ್ಗಳಿಗೆ ಮಾತ್ರ. ಸುಮಾರು 20-25 ಸೀಟ್ಗಳಲ್ಲಿ 5,000 ಮತಗಳ ಮಾರ್ಜಿನ್ ಇಂದ ಬಿಜೆಪಿ ಕಳ್ಕೊಳ್ಳುವಂತಹ ಕೆಲಸ ಆಗತ್ತೆ. ಅದಕ್ಕೆ ದೊಡ್ಡ ಕಾರಣ ಆಗಿದ್ದು ಸೌತ್ ಬೆಂಗಾಲ್ನಲ್ಲಿ ಇರುವಂತಹ ಮುಸ್ಲಿಂ ಬಾಹುಳ್ಯದ ಸುಮಾರು 112 ಕ್ಷೇತ್ರಗಳ ಪೈಕಿ 106ರಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ಲುವಲ್ಲಿ ಸಕ್ಸಸ್ ಆಗ್ತಾರೆ. ಅದಾದ ನಂತರ ನಾರ್ತ್ ಪರಗಣ ಏನು ಬಿಜೆಪಿಯ ಒಂದು ಸ್ಟ್ರಾಂಗ್ ಹೋಲ್ಡ್ ಅಥವಾ ಅವರ ಪ್ರೆಸೆನ್ಸ್ ಇದೆ ಅಂತ ಹೇಳಲಾಗುತ್ತೋ ಆ ಭಾಗದಲ್ಲೂ ಸೀಟ್ಗಳನ್ನ ಗೆಲ್ತಾರೆ. ಈ ಬಾರಿ ಯಾವ ರೀತಿ ನೀವು ಫೈಟ್ ಮಾಡಿದಿರಿ ಇಷ್ಟು ವಿಶ್ವಾಸವನ್ನ ಇಟ್ಕೊಳ್ಳೋದಕ್ಕೆ? ಈಗ ಹಿಂದೂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಅಥವಾ ಬೆಂಗಾಲಿ ಮತಗಳಿರುವಂತಹ ಕ್ಷೇತ್ರಗಳು, ನಾನ್ ಬೆಂಗಾಲೀಸ್ ಇರುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ವರ್ಕ್ ಮಾಡಿದೆ ಬಿಜೆಪಿ ಅಂತ ಹೇಳಿ ಸರ್. ನೋಡಿ, ಆಗ್ಲೇ ನಾನು ಸ್ಟಾರ್ಟಿಂಗ್ ಹೇಳ್ತಾನೆ ಹೇಳಿದೆ ಮತ್ತು ನಮ್ಮ ಹೂಗರ್ ಸರ್ ಅವರು ಮಾತಾಡ್ತಾ ವಿಷಯಗಳನ್ನ ಬಹಳ ಪ್ರಸ್ತಾವನ ಇಟ್ಟಿದ್ದಾರೆ. ಒಂದು, ಕಳೆದ 15 ವರ್ಷದಿಂದ ಇವತ್ತು ಟಿಎಂಸಿ ದುರಾಡಳಿತ ಏನಿತ್ತು ಅದಕ್ಕೆ ಜನ ಇವತ್ತು ಬೇಸತ್ತಾಗಿದ್ದಾರೆ. ಎಂಟಿ ಇನ್ಕಂಬರೆನ್ಸಿ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೂಡಿದ್ದನ್ನು ನೋಡಿದ್ದೇವೆ. ಎರಡನೇದು, ಈ ಚುನಾವಣೆ ವಿಶೇಷವಾಗಿ ಭಯ ಮತ್ತು ನಂಬಿಕೆ ಎರಡು ಆಧಾರದ ಮೇಲೆ ನಡೆದಿರ್ತಕ್ಕಂಥ ಚುನಾವಣೆ ಆಗಿದೆ. ಹೀಗಾಗಿ ನನಗೆ ವಿಶ್ವಾಸ ಇದೆ ಜನನು ಕೂಡ ಇವತ್ತು ನಂಬಿಕೆಗೆ ಮತವನ್ನು ಚಲಾಯಿಸ್ತಾರೆ. ಭಯವನ್ನು ಇವತ್ತು ಕಂಪ್ಲೀಟ್ ಆಗಿ ವೆಸ್ಟ್ ಬೆಂಗಾಲ್ದಲ್ಲಿ ಬಿಡಬೇಕಂತಕ್ಕಂಥ ನಿರ್ಧಾರವನ್ನು ಅಲ್ಲಿರ್ತಕ್ಕಂಥ ಮತದಾರ ಪ್ರಭುಗಳು ತೆಗೆದುಕೊಂಡಿರತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಯಾಕಂದ್ರೆ 15 ವರ್ಷದ ಆಡಳಿತವನ್ನು ನಾವು ನೋಡಿದ್ದೇವೆ. ದೀದಿಯವರ ಆಡಳಿತ ಮತ್ತು ಬ್ಯಾನರ್ಜಿ ಅವರ ಆಡಳಿತ ಯಾವ ರೀತಿಯಾಗಿದ್ದಾರೆ. ಇವತ್ತು ಇಡೀ ವೆಸ್ಟ್ ಬೆಂಗಾಲ್ ಅಂತಕ್ಕಂಥ ಭಯ ಮುಕ್ತವಾಗಿ ಮಾಡಲಿಕ್ಕೆ ಚುನಾವಣೆ ಆಯೋಗಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಚುನಾವಣೆ ಆಯೋಗ ಇವತ್ತು ನಡೆಸಿಕೊಟ್ಟಿದೆ. ಮತ್ತು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಕೇಂದ್ರದಲ್ಲಿರಲಿ, ಅವತ್ತು ಸನ್ಮಾನ್ಯ ಅಮಿತ್ ಶಾ ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ ಮತ್ತು ನಮ್ಮ ರ್ಯಾಲಿಗಳು, ನಮ್ಮ ಕ್ಯಾಂಪೇನಿಂಗು, ಇವನ್ನೆಲ್ಲವನ್ನು ಕೂಡ ನೋಡಿದಾಗ ನಾನು ಬಹಳ ಸ್ಪಷ್ಟವಾಗುತ್ತೆ. ಇವತ್ತಿನ ಫಲಿತಾಂಶ ಈಗಾಗಲೇ ಹೇಳಿದ್ರು, ಇದು ಓಪನಿಂಗ್ ಟ್ರೆಂಡ್ ಇರುತ್ತೆ, ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಆಗ್ಬೋದು ಅನ್ನೋ ವಿಶ್ವಾಸ ಇರ್ತದೆ. ಆದ್ರೆ ನನಗೆ ವಿಶ್ವಾಸ ಇದೆ 10 ಗಂಟೆ ಅಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಬಹುಮತದೊಂದಿಗೆ ಗೆಲುವನ್ನು ನಾವು 100% ಸಾಧಿಸಿದೆ. ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಸರ್, ನೀವು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದೀರಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿದಿರಿ. ಅಲ್ಲಿ ಬಿಜೆಪಿಯ ಕಡೆ ಟರ್ನ್ ಆಗೋದಕ್ಕೆ ಆಡಳಿತ ವಿರೋಧಿ ಅಲೆ ತಮಗೆ ಕಾಣಿಸ್ತಾ, ಅಥವಾ ಯಾವ ರೀತಿ ನಿಮ್ಮ ವರ್ಕ್ ಯಾವ ರೀತಿ ಆಗಿತ್ತು, ಅಥವಾ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಆಗಿತ್ತು ಪಶ್ಚಿಮ ಬಂಗಾಳಕ್ಕೆ ಅಂತ ಹೇಳಿ? ಯಾಕಂದ್ರೆ ಲಾಸ್ಟ್ ಟೈಮು ಕೂಡ ನೀವು ಅದೇ ಒಂದು ಆಂಗಲ್ ನಲ್ಲಿ ಚುನಾವಣೆಯನ್ನ ಫಾಟ್ ಮಾಡಿತ್ತು. ಲಾಸ್ಟ್ ಟೈಮ್ ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ ಬರಲಿಲ್ಲ ತಮಗೆ. ಸಾರಿ, ಒನ್ ಸೆಕೆಂಡ್. ಇಲ್ಲ, ಸಾರಿ, ನಾನು ಪಶ್ಚಿಮ ಬಂಗಾಳ ಇದ್ದಲ್ಲಿ ನಾನು ಕೇರಳ ರಾಜ್ಯದಲ್ಲಿ ಇದ್ದೆ. ನಾನು ಚುನಾವಣೆಗೆ ನನಗೆ ಅಲ್ಲಿ ಡೆಪ್ಯೂಟ್ ಮಾಡಿತ್ತು ಪಾರ್ಟಿ. ಆದ್ರೆ ನನ್ನ ಅನೇಕ ಮಿತ್ರರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಿಟಿ ರವಿ ಅವರ ಆದಿಯಾಗಿ ಕರ್ನಾಟಕದಿಂದ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥ ನಾನು ಇನ್ಪುಟ್ಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಬಾರಿ ಬಹಳ ವಿಶೇಷವಾಗಿ ಮತದಾರರು ಅನ್ನುವಂಥದ್ದೇನಿದೆ, ಇವತ್ತು ಬಹಳ ಒಳ್ಳೆ ರೀತಿಯಿಂದ ಮತ ಚಲಾಯಿಸ್ತಕ್ಕಂಥ ಕೆಲಸ ನಾವು ನೋಡಿದ್ದೇವೆ. ಪರ್ಸೆಂಟೇಜ್ ಆಫ್ ದಿ ವೋಟಿಂಗ್ ಕೂಡ ನಾವು ನೋಡಬಹುದು. ಆಮೇಲೆ ಅಲ್ಲಿ ಇಂಟರ್ನಲ್ ಏನು ಸಮಸ್ಯೆಗಳಿದ್ವು ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಆಗ್ಬೋದು. ಆದರೆ ಮತದಾರರಿಗೆ ಇವತ್ತು ವಿಶ್ವಾಸ ಇತ್ತು. ಈ ಬಾರಿ ಬದಲಾವಣೆಯನ್ನು ನಾವು ಮಾಡಲೇಬೇಕಂತಕ್ಕಂಥ ದೃಢವಾದಂಥ ನಿರ್ಧಾರ ಮತದಾರ ಪ್ರಭುಗಳಿಂದ ಬರ್ತಕ್ಕಂಥ ಅನೇಕ ಸಂಗತಿಗಳನ್ನು ನೋಡಿದಾಗ ನಮ್ಗೆ ಕ್ಲಿಯರಿಟಿ ಆಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೊರಗೆ ಬಂದು ವೋಟ್ ಹಾಕ್ತಕ್ಕಂಥದ್ದು ಮಾಡಿದ್ದಾರೆ. ನಾವು ನೋಡಿದ್ದೇವೆ ಕಳೆದ 15 ವರ್ಷದ ದೀದಿಯವರ ಆಡಳಿತದಲ್ಲಿ ಮತದಾರ ಇವತ್ತು ಹೊರಗೆ ಬರಬೇಕಂದ್ರೆ ಬಹಳಷ್ಟು ಭಯವನ್ನು ಪಡ್ಕೊಂತಿದ್ರು. ವೋಟಿಂಗ್ ಬರಬೇಕಂದ್ರೆ ಭಯ ಆಗ್ತಕ್ಕಂಥ ನಿರ್ಮಾಣವನ್ನು ಇವತ್ತು ಟಿಎಂಸಿ ಸರ್ಕಾರದಲ್ಲಿ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಈ ಸಲ ಬಹಳ ಮುಕ್ತವಾಗಿ ಜನರು ಬಂದು ಮತದಾನ ಮಾಡುವ ಮುಖಾಂತರ ಮಾಡಿದ್ದಾರೆ. ಆ ಮತದಾನದ ಪ್ರಕ್ರಿಯೆ ನೋಡಿದಂಥ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ನಾವು ಸಾಧಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.